ಸ್ವಾರ್ಥಿಗಳಾಗಿರುವಂಥವರು, ಸಮಯ ಸಾಧಕರಾಗಿರುವಂಥವರು, ಲಫಂಗರಾಗಿರುವಂಥವರು, ಎಲ್ಲಿಯೂ ಸಲ್ಲದೇ ಇರುವಂಥವರು, ಕಾಳಸಂತೆ ಎಲ್ಲಿ ವಸ್ತುಗಳನ್ನು ಮಾರಾಟ ಮಾಡುವಂಥವರು, ಖದೀಮರು, ಇವರೆಲ್ಲರೂ ಕೂಡ ರಾಜಕಾರಣವನ್ನು ಪ್ರವೇಶ ಮಾಡಿದ್ದಾರೆ. ಡಾಕ್ಟರ್ ಕೆ ಮರಳಸಿದ್ದಪ್ಪನವರಿಗೆ ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದು, ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡೋದಕ್ಕೋಸ್ಕರ ಮತ್ತೊಬ್ಬರು ಗುರುಗಳಾದ ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಬಂದು ಈ ಸಂದರ್ಭಕ್ಕೆ ಭಾಳ ಔಚಿತ್ಯಪೂರ್ಣ ಅನ್ನಿಸುವಂಥ ಮಾತುಗಳನ್ನು ಆಡಿದ್ದು, ಆಯ್ಕೆ ಸಮಿತಿಯ ಪರವಾಗಿ ಎಚ್ ದಂಡಪ್ಪನವರು ಮಾತನಾಡಿದ್ದು, BM ಶ್ರೀಯವರ ಸಾಧನೆಯನ್ನು ಕುರಿತು ಒಂದು ಪಾರ್ಶ್ವನೋಟವನ್ನು ನಮ್ಮ ಗೌರವಾಧ್ಯಕ್ಷರಾದಂಥ ಆರ್ ಲಕ್ಷ್ಮೀನಾರಾಯಣವರು ಕೊಟ್ಟಿದ್ದು, ಮತ್ತು ಈ ದತ್ತಿಯನ್ನು ಅಜ್ಜನ ಮೇಲಿರುವಂಥ ಅಪಾರವಾದ ಪ್ರೀತಿ, ಭಕ್ತಿ, ಅಭಿಮಾನ ಇವೆಲ್ಲದರ ಸಂಕೇತವಾಗಿ ಪ್ರಶಸ್ತಿಯನ್ನು BM ಶ್ರೀ ಪ್ರತಿಷ್ಠಾನದಲ್ಲಿ ಸ್ಥಾಪಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಸುಮಾರು 50-60 ಕಿಲೋಮೀಟರ್ ದೂರದಲ್ಲಿರುವಂಥ ಜೈನ್ ಫಾರ್ಮ್ಸ್, ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿರುವಂಥ ಒಂದು ವೃದ್ಧಾಶ್ರಮ, ಅಲ್ಲಿ ಇರುವಂಥ ಕಮಲಿನಿಯವರು ಮುಂಚಿತವಾಗಿ ತಿಳಿಸಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, BM ಶ್ರೀ ಪ್ರತಿಷ್ಠಾನದಿಂದ ನೀವೆಲ್ಲ ಏನು ಚಟುವಟಿಕೆಗಳು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನಾನು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀನಿ. ಒಬ್ಬಂಟಿಯಾಗಿರುವ ಅಲ್ಲಿ ಕಾಲವನ್ನು ಕಳೀತಾ ಇರುವಂಥ ನಾನು ಬೆಂಗಳೂರಿನಲ್ಲಿ ಏನು ನಡೀತಾ ಇದೆ, ವಿಶ್ವದಲ್ಲಿ ಏನು ನಡೀತಾ ಇದೆ, BM ಶ್ರೀ ಪ್ರತಿಷ್ಠಾನ ಏನು ಮಾಡ್ತಿದೆ ಅನ್ನುವಂಥದ್ದನ್ನು ಪತ್ರಿಕೆಯನ್ನು ಪೂರ್ಣವಾಗಿ ಓದುವುದ್ರ ಮೂಲಕ ಗ್ರಹಿಸ್ತಾ ಇರ್ತೀನಿ. ಆದ್ದರಿಂದ ನೀವು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು ನನಗೆ ನಿಜವಾಗಿಯೂ ಕೂಡ ಸಂತೋಷ ತಂದಿದೆ. ಒಂದು ದಿವಸ ಅಜ್ಜನ ನೆನಪಿನಲ್ಲಿ ಮತ್ತು ಬಾಲುರಾಯರ ಹೆಸರಿನಲ್ಲೂ ಕೂಡ 2 ಪ್ರಶಸ್ತಿಗಳನ್ನು ಇಟ್ಟಿದ್ದಾರೆ. ಅದು ನವೆಂಬರ್ ತಿಂಗಳಲ್ಲಿ ನಡೀತದೆ, ಇದು ಜನವರಿ ತಿಂಗಳಲ್ಲಿ ನಡೀತದೆ. ಎರಡೂ ಕಾರ್ಯಕ್ರಮಗಳಿಗೆ ಅವರಿಲ್ಲಿ ಬಂದು ಉಪಸ್ಥಿತರಿರ್ತಾರೆ. ಇವತ್ತು ಕೂಡ ಬಂದಿದ್ದಾರೆ. ವಿಶೇಷವಾಗಿ ನವೋದಯ ಕಾಲಘಟ್ಟ ಮುಗಿದು ಪ್ರಗತಿಶೀಲ ಅಂತ್ಯವಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ನವ್ಯದ ಆರಂಭದಲ್ಲಿ ಕಥೆಗಳ ಒಂದು ಸಂಕಲನವನ್ನು ತಂದು ವಿಮರ್ಶಕರು ಭಾಳ ವಿಶಿಷ್ಟವಾದಂಥ ಕಥೆಗಳನ್ನು ಇದು ಒಳಗೊಂಡಿದೆ ಅನ್ನುವಂಥ ಮಾತನ್ನು ಆಡುವುದಕ್ಕೆ ಕಾರಣವಾದಂಥ ಒಂದು ಸಂಕಲನವನ್ನು ತಂದಂಥವರು ರಾಜಲಕ್ಷ್ಮಿ ಎನ್ ರಾವ್ ಅವರು ಕಮಲಿನಿಯವರ ಹಿರಿಯ ಸಹೋದರಿ. ಇತ್ತೀಚೆಗೆ ಈ ಪುಸ್ತಕದ ಕನ್ನಡ ಕಥೆಗಳ ಜೊತೆಗೆ ಅದರ ಇಂಗ್ಲೀಷ್ ಅನುವಾದವು ಸೇರಿ ಒಂದು ಸಂಪುಟ ಬಂತು. ಆ ಸಂಪುಟಕ್ಕೆ ನಮ್ಮ ಹಿರಿಯ ವಿಮರ್ಶಕರು ಮತ್ತು ಸಾಹಿತಿಗಳಾದಂಥ ಡಾಕ್ಟರ್ HS ರಾಘವೇಂದ್ರ ರಾವ್ ಅವರು ಮುನ್ನುಡಿ ಬರೆದು ಅದರ ವಿಶೇಷತೆ ಏನು ಅಂತ ಗುರುತಿಸಿದ್ದಾರೆ. ಒಂದು ತಿಂಗಳ ಹಿಂದೆ ಪ್ರಜಾವಾಣಿಯ ವಾರದ ಪುರವಣಿಯಲ್ಲೂ ಕೂಡ ಅವರ ಮುನ್ನುಡಿಯ ಒಂದು ಭಾಗ ಪ್ರಕಟವಾಗಿದ್ದುದನ್ನು ನಾವು ನೆನಪು ಮಾಡಿಕೊಳ್ಳಬಹುದು. ಅಂಥ ವಿಶಿಷ್ಟವಾದಂಥ ಕಥೆಯನ್ನು ನವ್ಯದ ಪ್ರಾರಂಭದಲ್ಲೇ ಕೊಟ್ಟಂಥವರು BM ಶ್ರೀಕಂಠಯ್ಯನವರ ಮೊಮ್ಮಗಳಾದಂಥ ರಾಜಲಕ್ಷ್ಮಿ ಎನ್ ರಾವ್ ಅವರು ಕೂಡ ನಮ್ಮ ಒತ್ತಾಯದಿಂದ ಮತ್ತು ಅದಕ್ಕಿಂತ ಹೆಚ್ಚಾಗಿ ನೀನು ಬರಲೇಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತ ಕಮಲಿನಿಯವರು ಒತ್ತಾಯ ಮಾಡಿದ್ದರಿಂದ ಅದನ್ನು ಒಪ್ಕೊಂಡು ಬಂದು ರಾಜಲಕ್ಷ್ಮಿಯವರು ಕೂಡ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇವೆಲ್ಲದರ ಮೂಲಕ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಿಜವಾಗಲೂ ಸಾರ್ಥಕವಾಗಿದೆ ಅಂತ BM ಶ್ರೀ ಪ್ರತಿಷ್ಠಾನ ಅಭಿಪ್ರಾಯ ಪಡ್ತದೆ ಅಂತ ನಾನು ಅಧ್ಯಕ್ಷನಾಗಿ ಹೇಳೋದಕ್ಕೆ ಬಯಸ್ತೀನಿ. BM ಶ್ರೀಕಂಠಯ್ಯನವರು ಏನೇನು ಸಾಧನೆಗಳು ಮಾಡಿದ್ರು ಅದೆಲ್ಲವೂ ಕೂಡ ದಾಖಲಾಗಿದೆ. ನಾನೇನು ಹೇಳುವಂಥದ್ದಿಲ್ಲ ಅಂತ ರಾಜಲಕ್ಷ್ಮಿ ಎನ್ ರಾವ್ ಅವರು ಹೇಳಿದ್ರು ಕೂಡ ನಿನ್ನೆ BM ಶ್ರೀ ಪ್ರತಿಷ್ಠಾನ ಮತ್ತು ಕಮಲಿನಿಯವರ ನಡುವೆ ಸಂಪರ್ಕ ಸೇತುವೆಯಾಗಿರುವಂಥ ನಾಗರತ್ನ ಅವರು ಇಲ್ಲಿ ಕೂತಿದ್ದಾರೆ. ಅವರು ಬನ್ನೇರುಘಟ್ಟ ರಸ್ತೆಯ ರಮ್ಕಾ ಕಾಲೋನಿಯಲ್ಲಿರುವಂಥ ಒಂದು ವಸತಿ ಸಮುಚ್ಚಯದಲ್ಲಿ ವಾಸ ಮಾಡ್ತಾರೆ. ಪ್ರತಿ ಸಾರಿ ಕಮಲಿನಿಯವರು ಬರುವಂಥ ಸಂದರ್ಭದಲ್ಲಿ ನಾಗರತ್ನ ಅವರು ಇದ್ದರೆ ನಾನು ಅಲ್ಲಿಗೆ ಬಂದು 1-2 ದಿವಸಗಳ ಕಾಲ ಇದ್ದು ಅವರನ್ನೆಲ್ಲ ವಿಚಾರಿಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು ಆನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾರನೇ ದಿವಸ ಹೋಗೋಕ್ಕೆ ಅನುಕೂಲ ಆಗ್ತದೆ.
ಈ ಬಾರಿ ನಾಗರತ್ನ ಅವರು ಅಮೆರಿಕಾದಲ್ಲಿರುವಂಥ ಮಗನ ಮನೆಗೆ ಸಾಮಾನ್ಯವಾಗಿ 3 ತಿಂಗಳು 6 ತಿಂಗಳು ಹೋಗ್ತಿರ್ತಾರೆ. ಹಾಗೆ ಹೋಗುವಂಥ ಒಂದು ಸಂದರ್ಭ ಈಗ 7ನೇ ತಾರೀಕು ಆದಮೇಲೆ ಬರ್ತದೆ. 7ನೇ ತಾರೀಕು ಅವರು ಹೋಗ್ಬೇಕಾದ್ರೆ ಮನೆಯೆಲ್ಲ ಒಪ್ಪಾವರಣಗೊಳಿಸಿ ಬಂದೋಬಸ್ತ್ ಮಾಡಿ ಹೋಗ್ಬೇಕಾಗತ್ತೆ. ಅದರ ಸಿದ್ಧತೆಯಲ್ಲಿ ಇರ್ತಾರೆ. ಹಾಗಾಗಿ ನೀವು ಮೊದಲನೇ ವಾರದಲ್ಲೇ ಮೊದಲ ಭಾನುವಾರದಲ್ಲೇ ಕಾರ್ಯಕ್ರಮವನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯವಾದರೆ ಮಾತ್ರ ನಾನು ಬರೋಕ್ಕೆ ಸಾಧ್ಯ ಆಗ್ತದೆ. ನನಗಾಗಿ ಅಂತ ನೀವೇನು ಭಾಳ ಅವಸರದಲ್ಲಿ ಮಾಡೋದು ಬೇಡ, ನಿಮಗೆ ಅನುಕೂಲವಾದಾಗ ಮಾಡಿಕೊಳ್ಳಿ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅವರೊಂದು 15-20 ದಿವಸಗಳ ಮುಂಚೆ ಈ ಮಾತನ್ನು ಹೇಳಿದ್ರಿಂದ ನಾವು ಆ ವಿಚಾರದಲ್ಲಿ ಇನ್ನಷ್ಟು ಚುರುಕಾಗಿ ಕಮಲಿನಿಯವರು ಬರಬೇಕು, ನಾಗರತ್ನ ಅವ್ರ ಮನೆಯಲ್ಲಿ ಉಳ್ಕೋಬೇಕು, 2-3 ದಿವಸಗಳ ಕಾಲ ಇದ್ದು ಆಮೇಲೆ ಇಬ್ಬರು ಕೂಡ ಇಲ್ಲಿಗೆ ಬರಬೇಕು ಅಂತ ಆಲೋಚನೆ ಮಾಡಿಕೊಂಡೇ ಈ ಕಾರ್ಯಕ್ರಮವನ್ನು ಸಮಾಧಾನವಾಗಿ ರೂಪಿಸ್ತು. ಆದ್ದರಿಂದ ನಿನ್ನೆ ದಿವಸ 3ನೇ ತಾರೀಕು BM ಶ್ರೀಕಂಠಯ್ಯನವರು ಹುಟ್ಟಿದ ದಿನ. ನಾವು BM ಶ್ರೀ ಪ್ರತಿಷ್ಠಾನದಿಂದ 3ನೇ ತಾರೀಕು ಅವರು ಹುಟ್ಟಿದ ದಿನವಾದ್ದರಿಂದ ನಾವು ಈ ಕಾರ್ಯಕ್ರಮವನ್ನು ಭಾನುವಾರವೇ ಮಾಡಬೇಕಾಗಿರೋದ್ರಿಂದ ಜನವರಿ 3ನೇ ತಾರೀಕು ಎಲ್ಲ ವರ್ಷಗಳಲ್ಲೂ ಭಾನುವಾರ ಬರದೇ ಇರೋದ್ರಿಂದ ನಮಗೆ ಅನುಕೂಲವಾಗುವಂಥ ಅದರ ಮುಂದಿನ ಭಾನುವಾರದಲ್ಲಿ ಇಟ್ಕೊಳ್ತಾ ಬಂದಿದ್ದೀವಿ. ಕೆಲವು ಸಾರಿ 26-27ನೇ ತಾರೀಕು ಕೊನೆಯ ಭಾನುವಾರ ಇಟ್ಕೊಂಡಿದ್ದು ಕೂಡ ಇದೆ. ಆದರೆ ಈ ಸಾರಿ ವೇಗವಾಗಿ ಕಮಲಿನಿಯವರು ಇರಬೇಕು ಅನ್ನುವಂಥ ಕಾರಣಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ರೂ ಕೂಡ ಎಲ್ಲವೂ ವ್ಯವಸ್ಥಿತವಾಗಿ ಆಗಿದೆ, ಅಚ್ಚುಕಟ್ಟಾಗಿ ಆಗಿದೆ. ನೀವೆಲ್ಲರೂ ಕೂಡ ಸಂತೋಷ ಪಡುವ ಹಾಗೆ ಆಗಿದೆ ಎನ್ನುವಂಥ ಹೆಮ್ಮೆಯನ್ನು ನಾವು ಅನುಭವಿಸ್ತೀವಿ. ಒಬ್ಬ ಒಳ್ಳೆಯ ಮೇಷ್ಟ್ರು ಪಠ್ಯ ಬೋಧನೆಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಬದುಕಿನಲ್ಲಿ ಮಾರ್ಗದರ್ಶನವಾಗಬಹುದಾದಂಥ, ಅವರ ಬದುಕಿಗೆ ತಿರುವು ನೀಡಬಹುದಾದಂಥ ಕೆಲವು ಮಹತ್ವದ ಕೆಲಸಗಳನ್ನು ಪ್ರೀತಿಯಿಂದ ಮಾಡ್ತಿರ್ತಾರೆ. ಇಂಥ ಅಧ್ಯಾಪಕರ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಆ ಕೆಲಸವನ್ನು ಮಾಡುವವರು ಇದ್ದೇ ಇದ್ದಾರೆ. ಹಿಂದೆಯೂ ಇದ್ದರು, ಈಗಲೂ ಕೂಡ ಇದ್ದಾರೆ. ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ಬೋದು, ಮುಂದೆಯೂ ಕೂಡ ಇರ್ತಾರೆ ಆ ಮನೋಧರ್ಮ ಇರುವಂಥವ್ರು. ಹಾಗೆ BM ಶ್ರೀಕಂಠಯ್ಯನವರು BM ಶ್ರೀ ಪ್ರತಿಷ್ಠಾನವನ್ನು ಸ್ಥಾಪಿಸಿದ ಒಂದು ಶಕ್ತಿ ಇದೆಯಲ್ಲ, MV ಸೀತಾರಾಮಯ್ಯನವರು, ಪ್ರೊಫೆಸರ್ MV ಸೀತಾರಾಮಯ್ಯನವರು ಅವರು ಗುರುಗಳಾಗಿದ್ದಂಥವ್ರು. ಪಾಠವನ್ನು ಕೇಳಿದ್ರು, ಅವರಿಂದ ಒಂದಷ್ಟು ಪ್ರೇರಣೆಯನ್ನು ಬರೆದರು, ಸಾಹಿತ್ಯ ಕೃಷಿಯಲ್ಲಿ ತೊಡಕೊಂಡ್ರು, ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಪುಸ್ತಕಗಳನ್ನು ಬರೆದರು. ಸಂಶೋಧನಾ ಕ್ಷೇತ್ರಕ್ಕೆ ಇವತ್ತು ಕೂಡ ಆದರ್ಶವಾಗಬಹುದಾದಂಥ, ಮೇಲ್ಪಂಕ್ತಿಯಾಗಬಹುದಾದಂಥ ಪುಸ್ತಕಗಳನ್ನು ಪ್ರಕಟಿಸಿದ್ರು. ಇದೆಲ್ಲಕ್ಕಿಂತ ಹೆಚ್ಚಾಗಿ BM ಶ್ರೀಕಂಠಯ್ಯನವರು ಕನ್ನಡವನ್ನು ಕಟ್ಟುವುದಕ್ಕೋಸ್ಕರ ಮೈಸೂರಿನಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಸುತ್ತಾಡಿದ್ರು. 1911ರಲ್ಲಿ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಅವರು ಮಾಡಿದಂಥ ಭಾಷಣ ಕನ್ನಡ ಮಾತು ತಲೆ ಎತ್ತುವ ಬಗೆ, ಅದು ಅತ್ಯಂತ ಜನಪ್ರಿಯವಾಗಿರುವಂಥದ್ದು. ಅಷ್ಟು ವರ್ಷಗಳ ಹಿಂದೆ ಅವರು ಹೇಳಿದ ಮಾತನ್ನು ಕನ್ನಡಿಗರು, ಕನ್ನಡದ ವಿದ್ವಾಂಸರು ಅನುಸರಿಸಿಕೊಂಡು ಬಂದಿದ್ದರೆ ಕನ್ನಡ ಹೇಗೆ ತಲೆ ಎತ್ತಬೇಕು ಅನ್ನುವುದ್ರ ಬಗ್ಗೆ ಅವರು ಸಲಹೆಗಳನ್ನು ಕೊಟ್ಟಿದ್ದರು, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದರು. ಅದನ್ನು ಮಾಡಿದರೆ ಇವತ್ತು 2020ರ ಆರಂಭದ ದಿನಗಳಲ್ಲಿ ಅವರು ಬಯಸಿದ ಹಾಗೆ, ಅವರು ಕನಸಿದ ಹಾಗೆ ಕನ್ನಡ ನಿಜವಾಗಿಯೂ ಕೂಡ ತಲೆ ಎತ್ತುತ್ತಿತ್ತು. ಕನ್ನಡಿಗರಲ್ಲಿ ಇರುವಂಥ ಅಭಿಮಾನ ಶೂನ್ಯತೆ, ಕನ್ನಡ ಸಂಸ್ಕೃತಿಯ ಹಿರಿಮೆಯ ಬಗ್ಗೆ ತಿಳ್ಕೊಳ್ಳದೇ ಇರುವಂಥದ್ದು, ಇವೆಲ್ಲವೂ ಕೂಡ ಹಲವು ಕಾರಣಗಳಿರಬಹುದು. ಆ ವಿಚಾರವನ್ನು ಬಿಡೋಣ. ಆದರೆ ನಾನು ಪ್ರಸ್ತಾಪ ಮಾಡಿದ್ದೆ ಯಾಕೆ ಅಂತಂದರೆ, ತನಗೆ ಬೋಧನೆ ಮಾಡಿದಂಥ ಭವಿಷ್ಯದಲ್ಲಿ ನಾನೇನಾದರೂ ಮಾಡಬೇಕು ಅನ್ನುವಂಥ ಹುಮ್ಮಸ್ಸನ್ನು ತುಂಬುವುದಕ್ಕೆ ಕಾರಣರಾದಂಥ BM ಶ್ರೀಕಂಠಯ್ಯನವರಿಗೆ ಏನಾದರೂ ನಾನು ಶಿಷ್ಯನಾಗಿ ಕಾಣಿಕೆಯನ್ನು ಸಲ್ಲಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ, ಆ ಸಂಕಲ್ಪದ ಪ್ರತಿರೂಪವಾಗಿ BM ಶ್ರೀಕಂಠಯ್ಯ ಎನ್ನುವಂಥ ಗುರುಗಳ ಹೆಸರಿನಲ್ಲಿ ಈ BM ಶ್ರೀ ಪ್ರತಿಷ್ಠಾನವನ್ನು ಅವರು ಪ್ರಾರಂಭ ಮಾಡಿದರು. ಕನ್ನಡ ಮಾತು ತಲೆ ಎತ್ತುವ ವಿಚಾರಗಳನ್ನು ಕುರಿತಾಡಿದಾಗ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿದ್ದೇನು ಅಂತ ಅಂದರೆ, ಮನೆ ಮನೆಗಳಲ್ಲಿ ಹಳೆಯ ಪ್ರಾಚೀನವಾಗಿರುವಂಥ ಹಸ್ತಪ್ರತಿಗಳು, ಓಲೆಗರಿಗಳು ಹುಳ ತಿಂದು ನಾಶವಾಗುತ್ತಿವೆ. ಇವುಗಳನ್ನು ದಯಮಾಡಿ ಕನ್ನಡಿಗರು ಗಮನಿಸಬೇಕು. ತಮ್ಮ ತಮ್ಮ ಮನೆಗಳಲ್ಲಿ ಅಂಥವು ಇದೆಯೇ ಅಂತ ಹುಡುಕಬೇಕು. ಅಂಥವುಗಳನ್ನು ಬೆಳಕಿಗೆ ತರುವಂಥ ಸಂಶೋಧಕರ ಕಡೆ ಕೊಟ್ಟರೆ ಹಸ್ತಪ್ರತಿ
ಸಂಗ್ರಹಾಲಯಗಳೇನಿವೆ, ತಜ್ಞರೇನಿದ್ದಾರೆ ಅದನ್ನು ನೋಡಿ ಪಂಪರನ್ನ ಪೊನ್ನರಂಥ ಒಂದು ಪ್ರಾಚೀನವಾದಂಥ ಹಿರಿಯದಾಗಿರುವಂಥ ಪರಂಪರೆ ಏನಿದೆ ಅಂಥ ಮಹತ್ವದ ಕವಿಗಳ ಕೃತಿಗಳೂ ಕೂಡ ಅದರಲ್ಲಿ ಇರಬಹುದು. ಆದ್ದರಿಂದ ಅದರತ್ತ ನಾವು ಗಮನವನ್ನು ಹರಿಸಬೇಕು ಅಂತ ಅವರು ಮಾಡಿದ ಭಾಷಣ ಅವರ ಮೇಲೆ ಎಷ್ಟು ಪ್ರಭಾವವನ್ನು ಬೀರಿತ್ತು ಅಂತ ಅಂದರೆ, ಬಿ ಎಂ ಶ್ರೀ ಪ್ರತಿಷ್ಠಾನದಲ್ಲಿ ಹಸ್ತಪ್ರತಿಗಳ ಸಂಗ್ರಹ ಮಾಡುವ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿದ್ರು. ಇವತ್ತು ಸಾವಿರಾರು ಹಸ್ತಪ್ರತಿಗಳು, ಭಾಳ ಪ್ರಾಚೀನವಾಗಿರುವಂಥ ಹಸ್ತಪ್ರತಿಗಳು ನಮ್ಮ ಬಿ ಎಂ ಶ್ರೀ ಪ್ರತಿಷ್ಠಾನದ ಹೆಮ್ಮೆ. ಇತ್ತೀಚೆಗೆ ಅದರ ಹಸ್ತಪ್ರತಿ ಸಂರಕ್ಷಣೆ ಮಾಡ್ತಾ ಇರುವಂಥ ಗುರುಪ್ರಸಾದ್ ಅವರು ಹೇಳ್ತಿದ್ರು, ಸರ್ ನಾವಿನ್ನೂ ಪರಿಶೀಲಿಸಬೇಕಾದ, ಆದರೆ ಅದರ ಶೀರ್ಷಿಕೆಯನ್ನು ನೋಡಿದ್ರೆ ಇದರಲ್ಲೇನೋ ಮಹತ್ವದ ಸಂಗತಿ ಅಡಕವಾಗಿದೆ ಎನ್ನುವುದು ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥ ಹಲವಾರು ಪ್ರಾಚೀನ ಹಸ್ತಪ್ರತಿಗಳಿವೆ. ಇದನ್ನು ಭಾಳ ಹಿಂದೆಯೇ ಅರ್ಥ ಮಾಡಿಕೊಂಡಿದ್ದಂಥ ಎಂ ವಿ ಸೀತಾರಾಮಯ್ಯನವರು ಈ ಹಸ್ತಪ್ರತಿ ವಿಭಾಗವನ್ನು ಇಲ್ಲಿ ಸ್ಥಾಪಿಸಿದ್ರು. ಆ ಮೂಲಕ ಭಾಳ ಮಹತ್ವದ ಕೃತಿಗಳನ್ನು ನಾವು ಕೂಡ ಬಿ ಎಂ ಶ್ರೀ ಪ್ರತಿಷ್ಠಾನದಿಂದ ಪ್ರಕಟಣೆ ಮಾಡುವುದಕ್ಕೆ ಕಾರಣವಾಯಿತು. ಅಂದರೆ ಗುರುಗಳನ್ನು ಆದರ್ಶವಾಗಿಟ್ಕೊಂಡು, ಗುರುಗಳು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದರು, ಒಳ್ಳೆಯ ಬೋಧನೆ ಮಾಡಿದರು, ಮಾರ್ಗದರ್ಶನ ಮಾಡಿದರು, ಭವಿಷ್ಯವನ್ನು ರೂಪಿಸ್ಕೊಳ್ಳೋ ಕಾರಣವಾಗಿದ್ದರು, ಎಷ್ಟು ಜನ ಶಿಷ್ಯರು ಆನಂತರದಲ್ಲಿ ನೆನಪು ಮಾಡಿಕೊಡ್ತಾರೆ ಗೊತ್ತಿಲ್ಲ. ಎಲ್ಲಾದರೂ ಖಾಸಗಿಯಾದಂಥ ಕೂಟಗಳು ಕೂತಾಗ ಕೆಲವು ಸಾರಿ ಭಾಷಣ ಮಾಡಬೇಕಾದಂಥ ಸಂದರ್ಭ ಬಂದಾಗ ಗುರುಗಳನ್ನು ಒಂದು 5 ನಿಮಿಷ 2 ನಿಮಿಷ ಸ್ಮರಿಸ್ಕೊಳ್ಬಹುದು ಅಷ್ಟೇ. ಅದನ್ನು ಬಿಟ್ಟರೆ ನಾನಿವತ್ತು ಏನಾಗಿದ್ದೀನಿ ಅದರ ಹಿಂದಿನ ಪ್ರೇರಣೆ ಪ್ರಭಾವ ಗುರುಗಳದು ಅಂತ ತಿಳ್ಕೊಂಡು ಆ ಗುರುಗಳನ್ನು ಸ್ಮರಿಸುವ, ಅವರಿಗಾಗಿ ಏನಾದರೂ ಮಾಡುವಂಥ ಸಂಕಲ್ಪ ಅನೇಕರಲ್ಲಿಲ್ಲ. ಆದರೆ ಬಿ ಎಂ ಶ್ರೀಕಂಠಯ್ಯನವರ ವಿಚಾರದಲ್ಲಿ ಎಂ ವಿ ಸೀತಾರಾಮಯ್ಯನವರು ಮಾಡಿದ್ರು. ಎಂ ವಿ ಸೀತಾರಾಮಯ್ಯನವರು ಅಸ್ತಮಾ ರೋಗಿಗಳಾಗಿ ಆ ಕಾಯಿಲೆ ಅವರನ್ನು ಜೀವನವಿಡೀ ಹಿಂಡಾಕ್ತು. ಇದ್ರ ಜೊತೆಗೆ ಅವರ ಕೈ ಬೆರಳುಗಳು ಸುರುಟ್ಕೊಂಡಿದ್ದಂಥ ಕಾರಣಕ್ಕಾಗಿ ಅವರು ಹೆಚ್ಚು ಬರೆಯೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅವ್ರಿಗಿದ್ದಂಥ ಜೀವ ಚೈತನ್ಯ ಎಂಥದ್ದು ಅಂತ ಅಂದರೆ, ಉತ್ಸಾಹ ಎಂಥದ್ದು ಅಂತ ಅಂದರೆ, ಆ ಸುರುಟಿಕೊಂಡ ಬೆರಳಲ್ಲೇ ನಾವು ಎಲ್ಲ ಸರಿಯಾಗಿರುವವರು ಬರೆಯೋಕ್ಕೆ ಸಾಧ್ಯವಾಗದೇ ಇರುವಷ್ಟವರು ಬರೆದು ಕನ್ನಡ ಸಾಹಿತ್ಯಕ್ಕೆ ಅತ್ಯುತ್ತಮವಾಗಿರುವಂಥ ಕೊಡುಗೆಗಳಾಗುವಂಥ ಕೃತಿಗಳನ್ನು ಪ್ರಕಟಿಸಿದ್ರು. ಹಾಗಾಗಿ ಬಿ ಎಂ ಶ್ರೀಕಂಠಯ್ಯನವರ ಪ್ರಶಸ್ತಿ ಪ್ರದಾನ ಮಾಡುವಂಥ ಸಂದರ್ಭದಲ್ಲಿ ಬಿ ಎಂ ಶ್ರೀ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿದಂಥ ಎಂ ವಿ ಸೀತಾರಾಮಯ್ಯನವರನ್ನು ಕೂಡ ನಾವು ನೆನಪಿಸಿಕೊಳ್ಳುವ ಅಗತ್ಯವಿದೆ ಅನ್ನುವಂಥ ಕಾರಣಕ್ಕೆ ಇದನ್ನು ನಾನು ಉಲ್ಲೇಖಿಸ್ತೇನೆ. ಇನ್ನು ಕೊನೆಯದಾಗಿ ಕೇಳಬೇಕಾಗಿರುವಂಥದ್ದು, ಗುರುಗಳಾದ ಮರುಳಸಿದ್ದಪ್ಪನವರು ಪ್ರಶಸ್ತಿಯನ್ನು ಸ್ವೀಕರಿಸಿ ಆಡಿದಂಥ ಮಾತುಗಳು, ನಿಜವಾದ ವಿದ್ವತ್ತು, ಪಾಂಡಿತ್ಯ ಇವೆಲ್ಲವೂ ಕೂಡ ಔನ್ನತ್ಯಕ್ಕೆ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಅದು ವಿನಯದಿಂದ ಬಾಗುತ್ತದೆ. ಅವರು ಪ್ರತಿಕ್ರಿಯಿಸಿ ಪ್ರಶಸ್ತಿ ಸ್ವೀಕರಿಸಿದ್ದಕ್ಕೆ ಪ್ರತಿಕ್ರಿಯಿಸಿ ಆಡಿದ ಮೊಟ್ಟ ಮೊದಲ ಮಾತೇ, ನಾನು ಇದನ್ನು ಅತ್ಯಂತ ವಿನಯದಿಂದ ಸ್ವೀಕರಿಸುತ್ತೇನೆ. ಅನೇಕರು ನನಗೆ ಈ ಪ್ರಶಸ್ತಿ ಯಾವಾಗಲೂ ಬರಬೇಕಾಗಿತ್ತು, ಈಗಲಾದರೂ ಕೊಡ್ತಾ ಇದ್ದೀರಲ್ಲ ಅಂತ ದುರ್ದಾನ ತೆಗೆದುಕೊಂಡವರಂತೆ ಮಾತುಗಳನ್ನು ಬಹಳ ಅಹಂಕಾರದಿಂದ ಆಡಿರುವಂಥ ಉದಾಹರಣೆಗಳಿವೆ. ಅವು ಅಲ್ಲಿ ಇಲ್ಲಿ ಕಾಣಿಸ್ತಾ ಇರ್ತವೆ. ಆದರೆ ನಿಜವಾದ ವಿದ್ವತ್ತು ಇರುವಂಥವರು ಆಡುವ ಮಾತು ತೆನೆ ತುಂಬಿಕೊಂಡಾಗ ಅದು ಬಾಗುತ್ತದೆ. ಆ ರೀತಿಯಲ್ಲಿ ನಮಗೆಲ್ಲ ಇದು ಆದರ್ಶವಾಗುವಂಥದ್ದು. ನನಗೂ 2 ವರ್ಷ 4 ಸೆಮಿಸ್ಟರ್ ಮೇಷ್ಟ್ರಾಗಿದ್ದಂಥವ್ರು. ಕೆ ಮರುಳಸಿದ್ದಪ್ಪನವರು ನಮಗೆ 3ನೇ ಸೆಮಿಸ್ಟ್ರಲ್ಲಿ, ದಂಡಪ್ಪ ಕೂಡ ನನ್ನ ಸಹಪಾಠಿ, 3ನೇ ಸೆಮಿಸ್ಟರ್ನಲ್ಲಿ ಸಂಸ್ಕೃತಿ ಅಧ್ಯಯನವನ್ನು ಬೋಧಿಸಿದಂಥವ್ರು. 4ನೇ ಸೆಮಿಸ್ಟ್ರಲ್ಲಿ ಬರಗೂರು ರಾಮಚಂದ್ರಪ್ಪನವರು ಸಂಸ್ಕೃತಿ ಅಧ್ಯಯನದ ಇನ್ನೊಂದು ಪತ್ರಿಕೆಯನ್ನು ಬೋಧಿಸಿದಂಥವ್ರು. ಅದಕ್ಕಿಂತ ಬರಗೂರು ರಾಮಚಂದ್ರಪ್ಪನವರು 5 ವರ್ಷಗಳ ಕಾಲ ಸತತವಾಗಿ PUC ಮತ್ತು ಪದವಿ ತರಗತಿಗಳಲ್ಲಿ ನನಗೆ ದಂಡಪ್ಪನಿಗೆ ನಮ್ಮದೊಂದು ಪಟಾಲಂ ಇದೆ, ಅವರಿಗೆಲ್ಲ ಬೋಧಿಸಿದ್ದಂಥವರು. ಬರಗೂರವರು ಪಾರಂಪರಿಕವಾಗಿರುವಂಥ ಒಂದು ಪ್ರಜ್ಞೆಯನ್ನು ಆಧರಿಸಿ ಸಮಕಾಲೀನ ವಿಚಾರಗಳನ್ನು ಏನು ವಿಶ್ಲೇಷಣೆ ಮಾಡ್ತಾರೆ, ಅವರು ನಮಗೆ ಮೊಟ್ಟ ಮೊದಲು PUCಯಲ್ಲಿ ಅಧ್ಯಾಪಕರಾಗಿದ್ದಾಗಿನಿಂದಲೂ ಕೂಡ ಈ ಥರನಾಗಿರುವಂಥ ಮಾತುಗಳು ಬೆಳೆಯುತ್ತಾ ಸಾಂದರ್ಭಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಅದು ತಿರುಗುತ್ತಾ ಬಂದಿರುವಂಥದ್ದನ್ನು ನಾವು ಕಾಣಿಸ್ತಾ ಇದ್ದೀವಿ.
ಆ ತೆರನಾಗಿರುವಂಥ ವಿಚಾರಗಳನ್ನು ವಿಶ್ಲೇಷಣೆ ಮಾಡುವುದರಲ್ಲಿ ಬರಗೂರರಿಗೆ ಬರಗೂರೇ ಸಾಟಿ. ಇದು ಹೊಗಳಿಕೆಯ ಮಾತೇನಲ್ಲ. ಅವರು ಎಷ್ಟು ಕಡೆ ಆಹ್ವಾನಿಸ್ತಾರೆ, ರಾಜ್ಯದ ಒಳಗೂ ರಾಜ್ಯದ ಹೊರಗೂ ಹೋಗ್ತಿರ್ತಾರೆ, ವಿದೇಶಗಳಿಗೂ ಹೋಗ್ತಿರ್ತಾರೆ. ಬರಗೂರು ರಾಮಚಂದ್ರಪ್ಪನವರು ಮಾತಾಡ್ತಾರೆ ಅಂತ ಗೊತ್ತಾದರೆ ಪತ್ರಿಕೆಯವರು, ಮಾಧ್ಯಮದವರು ಕೂಡ ಹೆಚ್ಚು ಎಚ್ಚರದಿಂದ ಈ ಮಾತುಗಳು ದಾಖಲಾಗಬೇಕು ಅನ್ನುವಂಥ ಕಾರಣಕ್ಕೆ ಬರ್ತಾರೆ. ಅವರನ್ನು ನಾವು ಕೇಳಿಕೊಂಡು, ಸರ್ ಮರಳುಸಿದ್ದಪ್ಪನವ್ರಿಗೆ ಈ ಸಾರಿ ಪ್ರಶಸ್ತಿ ಬಂದಿದೆ, BM ಶ್ರೀ ಪ್ರತಿಷ್ಠಾನದ ಶ್ರೀ ಸಾಹಿತ್ಯ ಪ್ರಶಸ್ತಿ, ನೀವು ಪ್ರದಾನ ಮಾಡಕ್ಕೆ ಬರಬೇಕು. ಆವಾಗ ಒಂದು ಸಾರಿ ಅವರು ನಗುತ್ತಲೇ ಹೇಳಿದ್ರು, ಮರಳುಸಿದ್ದಪ್ಪನವರು ನನ್ನ ಗುರುಗಳಾಗಿದ್ದಂಥವ್ರು, ಗುರುಗಳಿಗೆ ಪ್ರಶಸ್ತಿ ಕೊಡೋದು ಅಂದರೆ ನನಗೆ ಸ್ವಲ್ಪ ಸಂಕೋಚ ಆಗ್ತದೆ, ನೋಡಿ ಆಲೋಚನೆ ಮಾಡಿ ಅಂತ ಅಂದರು. ಅದಕ್ಕೆ ವಿವರಣೆಯನ್ನು ಬರಗೂರು ರಾಮಚಂದ್ರಪ್ಪನವರೇ ಕೊಟ್ಟಿರೋದ್ರಿಂದ ಮತ್ತು ಸಂತೋಷವಾಗಿ ಪ್ರದಾನ ಮಾಡಿರೋದ್ರಿಂದ ನಾನು ಅದನ್ನು ವಿಸ್ತರಿಸಕ್ಕೆ ಹೋಗಲ್ಲ. ಆದರೆ BM ಶ್ರೀಕಂಠಯ್ಯನವರು, ಲಕ್ಷ್ಮೀನಾರಾಯಣವರು ಉಲ್ಲೇಖ ಮಾಡಿದಾಗೆ ದಂಡಪ್ಪನವರು ಉಲ್ಲೇಖ ಮಾಡಿದ ರೀತಿಯಲ್ಲಿ ರಾಜಕಾರಣದ ಒಳಸುಳಿಗಳು BM ಶ್ರೀಕಂಠಯ್ಯನವರು ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ, ಬರವಣಿಗೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಭಾಳ ವಿಚಿತ್ರವಾಗಿ ತಿರುವುಗಳನ್ನು ಪಡೆದುಕೊಳ್ಳುತ್ತಿದ್ದಂಥ, ಆ ವಿಚಾರವಾಗಿ ತಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲೂ ಕೂಡ ಅವರು ಸಂವಾದ ನಡೆಸ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಬಹುಶಃ ಅವರಿಂದ ಪ್ರೇರೇಪಣೆಗೊಂಡು ಕುವೆಂಪು ಅವರು ಹೇಳ್ತಾರೆ, ಇದೇನು ಅಂತಂದರೆ ಧನಾಶ್ರಿತವಾಗಿರುವಂಥ ಇವತ್ತಿನ ರಾಜಕಾರಣವನ್ನು, ಚುನಾವಣೆಗಳನ್ನು ಗುಣಾಶ್ರಿತವನ್ನಾಗಿ ಮಾಡದೇ ಇದ್ದರೆ, ಆದಷ್ಟು ಬೇಗ ಈ ಕೆಲಸ ಆಗಬೇಕು, ಒಂದು ಪಕ್ಷ ಮಾಡದೇ ಇದ್ದರೆ ಸ್ವಾರ್ಥಿಗಳಾಗಿರುವಂಥವರು, ಸಮಯ ಸಾಧಕರಾಗಿರುವಂಥವರು, ಲಫಂಗರಾಗಿರುವಂಥವರು, ಎಲ್ಲಿಯೂ ಸಲ್ಲದೇ ಇರುವಂಥವರು, ಕಾಳಸಂತೆ ಎಲ್ಲಿ ವಸ್ತುಗಳನ್ನು ಮಾರಾಟ ಮಾಡುವಂಥವರು, ಖದೀಮರು, ಇವರೆಲ್ಲರೂ ಕೂಡ ರಾಜಕಾರಣವನ್ನು ಪ್ರವೇಶ ಮಾಡ್ತಾರೆ. ಇವತ್ತು ಪಕ್ಷಾತೀತವಾಗಿ ನಮ್ಮ ರಾಜಕಾರಣಿಗಳು ಯಾವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಮತ್ತು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಿದರೆ BM ಶ್ರೀಕಂಠಯ್ಯನವರು ಸೂಕ್ಷ್ಮವಾಗಿ ಉಲ್ಲೇಖಿಸಿದ್ದು, ಅದನ್ನು ನಿರ್ಭಿಡೆಯಿಂದ ಭಾಳ ಸ್ಪಷ್ಟವಾಗಿ ಕುವೆಂಪು ಅವರು ಭಾಷಣ ಮಾಡಿದ್ದು ಮತ್ತು ಲೇಖನ ರೂಪದಲ್ಲಿ ಪ್ರಕಟ ಮಾಡಿದ್ದು ಇವತ್ತೊಂದು ಕಠೋರ ವಾಸ್ತವವಾಗಿ ನಮ್ಮ ಎದುರುಗಡೆ ಇದೆ. ಆದ್ದರಿಂದ BM ಶ್ರೀಕಂಠಯ್ಯನವರ ನೆನಪು ಮಾಡಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ನಾವು ಈ ವಿಚಾರಗಳನ್ನು ಕೂಡ ನಮ್ಮ ಕಿವಿ ಒಳಗಡೆ ಹಾಕ್ಕೊಂಡ್ರೆ, ಈಗ ರಾಜಕಾರಣಿಗಳು ಎಲ್ಲೋ ಶೂನ್ಯದಿಂದ ಉದ್ಭವಿಸುವುದಿಲ್ಲ. ನಮ್ಮ ನಾಯಕರು, ನಾವೇ ಅವರನ್ನು ಮತ ಕೊಟ್ಟು ಗೆಲ್ಲಿಸುತ್ತೇವೆ. ಆದರೆ ಮತ ಕೊಡುವಂಥವರು ಯಾವ್ಯಾವುದೋ ಆಮಿಷಕ್ಕೊಳಗಾಗ್ತಾರಲ್ಲ, ಅವ್ರನ್ನೆಲ್ಲ ವಿಚಾರವಂತರಾಗಿರುವಂಥವ್ರು, ಪ್ರಜ್ಞಾವಂತರಾಗಿರುವಂಥವರು, ನಮ್ಮಂಥವರು ನಿಮ್ಮಂಥವರು ಅವ್ರನ್ನ ಎಚ್ಚರಿಸುವ ಬಗೆ ಹೇಗೆ, ಇದು ಕಾಣದಂತಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾವನಾದರೂ ಒಬ್ಬ ಅಯೋಗ್ಯನಾಗಿರುವಂಥ ರಾಜಕಾರಣಿಯ ಬಗ್ಗೆ ಏನೋ ಒಂದು 4 ಸಾಲು ಬರೆದ್ರೆ ಅವನು ಬರೆದಿದ್ದೇ ಮಹಾಪರಾಧ ಅನ್ನೋ ರೀತಿಯಲ್ಲಿ ಅದಕ್ಕೆ ಟೀಕೆ ಟಿಪ್ಪಣಿಗಳು ಮಾಡೋದಕ್ಕೇನೆ ಒಂದು ಪಟಾಲಮ್ಮು ಅಲ್ಲಿ ಸಿದ್ಧವಾಗಿರ್ತದೆ. ಮಾನವಂತರಾಗಿರುವಂಥವರು, ಸಾಮಾಜಿಕ ಬದಲಾವಣೆಗೆ ಸಹಾಯಕವಾಗಬಹುದಾದಂಥ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವಂಥವರು ಆ ಮಾತುಗಳನ್ನು ಆಡದಂತೆ ಶಾಶ್ವತವಾಗಿ ತಡೆಯುವಂಥ, ಅವರ ಮಾನ ಮರ್ಯಾದೆಯನ್ನು ಹರಾಜಾಕುವ, ಅವರು ಏನೇನಲ್ವೋ ಅದೆಲ್ಲವೂ ಆಗಿದ್ದಾರೆ ಅಂತ ಬಿಂಬಿಸುವಂಥ ಒಂದು ಸಂದರ್ಭದಲ್ಲಿ ಇದ್ದೇವೆ. ಆದ್ದರಿಂದ ಇವತ್ತು ಮರಳುಸಿದ್ದಪ್ಪನವರು ಪ್ರಶಸ್ತಿ ಸ್ವೀಕರಿಸಿ ಆಡಿದ ಮಾತುಗಳು, ಪ್ರಶಸ್ತಿ ಪ್ರದಾನ ಮಾಡಿ ಬರಗೂರು ರಾಮಚಂದ್ರಪ್ಪನವರು ಆಡಿದ ಮಾತುಗಳು, ಆ ಹಿನ್ನೆಲೆಯಲ್ಲಿ ರಾಜಲಕ್ಷ್ಮೀ ರಾವ್ ಅವರು ಕೂಡ ತಮ್ಮ ಮಾತುಗಳನ್ನು ಹಂಚಿಕೊಂಡ್ರು. ಆದರೆ ನಿನ್ನೆ ದಿವಸ ನಾಗರತ್ನಮ್ಮನವ್ರ ಮನೆಯಲ್ಲಿ ಕೂತಾಗ ನಾವು ಸ್ವಲ್ಪ ಲೋಕಾಭಿರಾಮವಾಗಿ ಮಾತನಾಡ್ತೀವಿ. ಆವಾಗ ಸ್ವಲ್ಪ ಅವರ ತಾತನಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಅವರ ಕುಟುಂಬದಲ್ಲಿ ಎದುರಿಸಬೇಕಾಗಿ ಬಂದಂಥ ಸಂಕಟಗಳು, ಸಮಸ್ಯೆಗಳು, ಇವೆಲ್ಲದರ ಬಗ್ಗೆಯೂ ಕೂಡ ಅವರು ಮಾತುಗಳನ್ನು ಹಂಚಿಕೊಂಡ್ರು. ಅವರು ಎಲ್ಲವನ್ನೂ ತೊರೆದು ಈಗ ಆಶ್ರಮವಾಸಿಗಳಾಗಿರುವಂಥವ್ರು, ಈಗ ಅಧ್ಯಾತ್ಮದಲ್ಲಿ ಅವರು ಮುಳುಗಿ ಹೋಗಿರುವಂಥವ್ರು. ಆದ್ದರಿಂದ ಲೋಕದ ವಿಚಾರದಿಂದ ಸ್ವಲ್ಪ ಹೊರಗಡೆಗೆ ಬಂದು ಎಲ್ಲರೂ ಈ ಕಡೆಗೆ ಬನ್ನಿ, ಆಗ ನಿಮ್ಮ ಬದುಕಿನಲ್ಲಿ ನೀವೆಲ್ಲ ಹುಡುಕುತ್ತಿರುವಂಥ ಶಾಂತಿ, ಸಮಾಧಾನ, ನೆಮ್ಮದಿ ಇವೆಲ್ಲವೂ ಸಿಗಬಹುದು ಅಂತ ಅವರದ್ದೇ ಆದಂಥ ಅನುಭವ, ಅವರದ್ದೇ ಆದಂಥ ಚಿಂತನೆಗಳ ಮೂಲಕ ಹೇಳುವಂಥವ್ರು. ಅವರು ಕೂಡ ಇವತ್ತು ಬಂದು ನಮ್ಮ ಜೊತೆಯಲ್ಲಿ 4 ವಿಚಾರಗಳನ್ನು ನಾವು ಸ್ವಲ್ಪ ಎಟ್ಕಿಸ್ಕೊಳ್ಳೋದು ಕಷ್ಟ ಅವ್ರ ವಿಚಾರಗಳನ್ನು, ಆದರೂ ಪ್ರಯತ್ನ ಮಾಡಬೇಕು. ಆ ಮಾತುಗಳನ್ನು ಅವರು ಆಡಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಕಾರ್ಯಕ್ರಮವೆಲ್ಲವೂ ಕೂಡ ನಾವು ನೀವು ಸಂತೋಷ ಪಡುವ ರೀತಿಯಲ್ಲಿ ಭಾಳ ಯಶಸ್ವಿಯಾಗಿ
ಆಗಿರೋದಕ್ಕೋಸ್ಕರ ಇದಕ್ಕೆ ಸಹಕಾರವನ್ನು ಹಿನ್ನೆಲೆಯಲ್ಲಿ ನಿಂತು ಮಾಡಿದಂಥ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಕೋಶಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ನಮ್ಮ ಸಿಬ್ಬಂದಿ ವರ್ಗ ಇವ್ರನ್ನೆಲ್ಲವನ್ನೂ ಕೂಡ ನೆನೀತೇನೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ನೀವೆಲ್ಲರೂ ಕೂಡ ಬಂದು ಮಧ್ಯದಲ್ಲಿ ಎದ್ದೋಗದೆ ಕೊನೆವರೆಗೂ ಇದ್ದು ಈ ವಿಚಾರಗಳನ್ನು ಕೇಳಿಸ್ಕೊಂಡು ಪ್ರಶಸ್ತಿ ಪಡೆದವರಿಗೆ ನಿಮ್ಮದೇ ಆದಂಥ ರೀತಿಯಲ್ಲಿ ಒಂದು ಗೌರವವನ್ನು ತೋರಿಸ್ತಾ ಇರೋದಕ್ಕೋಸ್ಕರ ಸಂತೋಷಪಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.